ಲೇಟೆಸ್ಟ್ ಆಗಿ ನಾನು ಇವತ್ತು ಈ ಟ್ರೈನ್ನ ಮಾಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಕೈದಳ್ಳಿಲಿರೋ ಮಲ್ಲಪ್ಪ ದೇವ್ರಿನ ತೇರಿಗೆ ಹೋಗೋಕ್ಕಾಗಲಿಲ್ಲ ಅಂತ ಇವತ್ತು ನಾನು ಹೊರಟಿರೋದೆ ಮನ್ ದೇವ್ರ ತೇವರಿಗೆ. ಎಲ್ಲೋದ್ರೂ ನನ್ನ ಕಣ್ಬೀಳದೆ ಈ ಸೂರ್ಯ ಮುಗಿಯೋದ ಇದ್ ಕಡೆ. ನಾವು ದೇವರಟ್ಟಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಪಲ್ಲಕ್ಕಿ ಕೂಡ ರೆಡಿಯಾಗಿ ಬರ್ತಾ ಇತ್ತು, ಹಾಗೆ ತೇರ್ ಕೂಡ ರೆಡಿಯಾಗಿ ನಿಂತಿತ್ತು. ನಮ್ಮ ಅಮ್ಮನ ತವ್ರ ಮನೆಗೆ ಮೈಲಾರ ದೇವ್ರ ಪಲ್ಲಕ್ಕಿ ನೋಡಿ ಯಾವ ದೇವ್ರ ಪಲ್ಲಕ್ಕಿ ನೋಡಿದ್ರೂ ಅದೇನೋ ಒಂಥರ ಪಾಸಿಟಿವ್ ವೈಬ್ರೇಟ್ ನನ್ನ ಬಾಡಿ ಒಳಗೆ. ನಾನು ಎಲ್ಲರ ಹತ್ರನೂ ಕೇಳ್ಕೊಳ್ಳೋದಿಷ್ಟೇ, ಪಲ್ಲಕ್ಕಿ ರಥನ ಸುತ್ತರಿಬೇಕಾದ್ರೆ ಹಾಗೆ ದೇವ್ರನ್ನ ಪಲ್ಲಕ್ಕಿ ಒಳಗೆ ಇಡಬೇಕಾದ್ರೆ ಯಾರು ಕೂಡ ಬಾಳೆಹಣ್ಣು ಹಾಗೆ ತೆಂಗಿನಕಾಯಿನ ಎಸೆಬೇಡ್ರಿ. ಅಲ್ಲಿರೋ ಜನಕ್ಕೆ ಅಪಘಾತ ಸಂಭವಿಸ್ಬೋದು ಅಥವಾ ರಥದ ಮೇಲೆ ಹೋಗೋ ದೇವರು ಕೆಳಗೆ ಬೀಳೋ ಚಾನ್ಸಸ್ ಇರುತ್ತೆ. ಇದು ಹಿಂದೂ ಶಾಸ್ತ್ರದ ಪ್ರಕಾರ ತಪ್ಪಾಗತ್ತೆ. ಇಷ್ಟೆಲ್ಲ ಹೇಳ್ಕೊಂತ ಶೋಕಿ ಮಾಡೋ ನಾನು ಎಲ್ರಿಗಿಂತ ಮುಂಚೆ ಬಾಳೆಹಣ್ಣು ತಗೊಂಡು ನಿಂತಿರ್ತೀನಿ. ತೇರಿ ಹೊಡಿಯೋಕ್ಕಲ್ಲ, ಯಾವ್ದಾರ ಖಾಲಿ ಬುಲ್ಡೆ ಹೊಡಿಯೋಕ್ಕೆ. ತಪ್ಪು ತಿಳ್ಕೊಬೇಡ್ರಿ, ಬಾಳೆಹಣ್ಣು ಅಷ್ಟೇ ಕಾಯಲ್ಲ, ಸೊ ನಿಮ್ಮ ತಲೆ ಏನಾಗಲ್ಲ. ಸಣ್ಣ ಹುಡುಗನ ಕೈಯಾಗೆ ಬಾಳೆಹಣ್ಣು ಎಸೆಸೋ ಶೋಕಿ ನೋಡ್ರಿ ನಮ್ಮ ಅಣ್ಣಂದು ಹೆಂಗೈತೆ. ತೇರ್ ಮುಂದಕ್ಕೆ ಹೋಗ್ತಿದ್ದಂಕ್ಲೆ ನಾವು ದೇವ್ರ ದರ್ಶನ ಮಾಡ್ಕೊಂತ ಹೊರಟ್ವಿ. ಅಲ್ಲಿರೋ ಗಣೇಶ ಬಸವಣ್ಣ ಎಲ್ಲರಿಗೂ ಕೈ ಮುಕ್ಕೊಂಡು ಎಕ್ಸಾಮಿಗೆ ಪಾಸ್ ಆಗಲಿ ಅಂತ ಅಪ್ಲಿಕೇಶನ್ ಹಾಕಿ ನಮ್ಮ ಅಣ್ಣರಿಗೆ ಬ್ಲೇಡ್ ಹಾಕೋಣ ಅಂತ ಹೊರಟೆ. ಅಕ್ಕೆಂಡಿಲ್ಲದ್ರು ಸರ ಬಳೆ ಜುಮ್ಕಿ ಅಂತ ತಿರ್ಪೇಶೋಕಿ ಮಾಡ್ತೀಯ ಅಂತ ನಮ್ಮ ಅಮ್ಮನ ಹತ್ರ ಬೈಸ್ಕೊಂಡು ನೈಸ್ ಹುಡ್ಕಂತ ಬರ್ತಿದ್ದೆ. ಅಷ್ಟರೊಳಗೆ ಹಳೆ ಟ್ರೈನ್ನ ಫ್ರೀ ಟ್ರಯಲ್ ಮಾಡೋಣ ಅಂತ ಹೋದ್ರೆ ಅವ್ರು ನಮಗೆ ಬ್ಲೇಡ್ ಹಾಕ್ಬಿಟ್ರು. ಆಮೇಲೆ ನಮ್ಮ ಅಣ್ಣಗೆ ಬ್ಲೇಡ್ ಹಾಕಿ ಮನೆಗೆ ಬಂದ್ವಿ. ಬಿಕಾಸ್ ಆಫ್ ಮೈ ಇಂಟರ್ನಲ್ಸ್ ಈ ವಿಡಿಯೋನ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಫಾಲೋ, ಶೇರ್ ಮಾಡಿ.